ಅಷ್ಟು ಮೇಡಮ್. ಸರ್ ನೀವು ಸರ್ ನೀವು ಏನು ಕೆಲಸ ಮಾಡ್ತಾ ಇದ್ದೀರಾ ಮ್ಯಾಮ್? ಸರ್ ಗರ್ಭಗುಡಿ ಬಗ್ಗೆ ನಿಮಗೆ ಗೊತ್ತಾಯ್ತು? ಈಗ ಬೆಂಗಳೂರು ಬ್ರಾಂಚ್ ಬಗ್ಗೆ ಗೊತ್ತಾಯ್ತು ಮ್ಯಾಮ್ ನಮಗೆ. ಆಮೇಲೆ ನಮ್ಮ ನಿಯರೆಸ್ಟ್ ಪ್ಲೇಸಸ್ ಯಾವಿದಾವೆ ಅಂತ ಸರ್ಚ್ ಮಾಡಿದಾಗ ದಾವಣಗೆರೆ ಅಂತ ಗೊತ್ತಾಯ್ತು. ಅದ್ರ ಬೇಸಿಸ್ ಮೇಲೆ ಗರ್ಭಗುಡಿಯಲ್ಲಿ ಏನು ಟ್ರೀಟ್ಮೆಂಟ್ ನಾವು IVFಗೆ ಗರ್ಭಗುಡಿಗೆ ಬರೋಕ್ಕಿಂತ ಮುಂಚೆ ಬೇರೆ ಹಾಸ್ಪಿಟಲ್ ಇಲ್ಲಿ ಬಂದಮೇಲೆ ಫಸ್ಟ್ನೇ ಅನುಭವ ಏನಿತ್ತು ನಮಗೆ ಆ ಥರ? ಮ್ಯಾಮ್ ಬರೋ ಮುಂಚೆ ನಮಗೂ ಸ್ವಲ್ಪ ಬೇರೆ ಹಾಸ್ಪಿಟಲ್ ನೋಡಿದ್ವಲ್ಲ ಹೇಗೆ ಏನು ಅಂತ ಡೌಟ್ ಇತ್ತು. ಆಮೇಲೆ ಡಾಕ್ಟರ್ ಒಂದು 2 ಟೈಮ್ಸ್ ಕನ್ಸಲ್ಟ್ ಮಾಡಿದ್ಮೇಲೆ ನಮಗೂ ಒಂದು ಪಾಸಿಟಿವ್ ರಿಸಲ್ಟ್ ಬರುತ್ತೆ ಅಂತ ಒಂದು ಹೋಪ್ ಬಂತು. ಗರ್ಭಗುಡಿ ಸ್ಟಾಫ್ ಬಗ್ಗೆ ಹೇಳಲೇಬೇಕು ಮ್ಯಾಮ್ ಡಾಕ್ಟರ್ ಬಗ್ಗೆ. ಡಾಕ್ಟರ್ ಅಷ್ಟೇ ಕಾಮ್ ಆಗಿ ಪ್ರತಿಯೊಂದು ಡೌಟ್ಸ್ ಅದೇ ಥರ ಆನ್ಸರ್ ಮಾಡ್ತಿದ್ರು. ಈವನ್ ಸಿಸ್ಟರ್ಸು ಅಷ್ಟೇ ಯಾವ ಟೈಮಲ್ಲಿ ಕಾಲ್ ಮಾಡಿದ್ರು ರೆಸ್ಪಾನ್ಸ್ ಮಾಡ್ತಿದ್ರು. ನೀವು ಫಸ್ಟ್ ಟೈಮ್ ಪಾಸಿಟಿವ್ ಬಂದಿದೆ ಅಂತ ಗೊತ್ತಾದಾಗ ಏನು ಅನಿಸ್ತೀನಿ ಮ್ಯಾಮ್? ಅಂದರೆ ಫಸ್ಟ್ ಇವಾಗ ರಿಸಲ್ಟ್ ತಿಳ್ಕೊಳಕ್ಕೆ ತುಂಬ ಕ್ಯೂರಿಯಸ್ ಇತ್ತು. ಸಿಸ್ಟರ್ಸ್ನ ಕೇಳ್ತಿದ್ವಿ, ಈಗ ಡಾಕ್ಟರ್ ಬಂದು ಹೇಳ್ತಾರೆ ಅಂತ ಅಂತಿದ್ರು. ಡಾಕ್ಟರ್ ನೋಡಿದ ತಕ್ಷಣ ಒಂದು ಅವರು ಫೇಸಲ್ಲಿ ಒಂದು ಸ್ಮೈಲ್ ಕಾಣಿಸ್ತು. ಅವ್ರು ಹೇಳಿದ್ಮೇಲೆ ಇನ್ನೂ ಖುಷಿ ಆಯಿತು. ಆಮೇಲೆ ಇಷ್ಟು ದಿನದಿಂದ ನಮ್ಮ ಹಾಸ್ಪಿಟ್ಲಿಗೆ ಬರ್ತಾ ಇದ್ದೀರಾ, ಆಮೇಲೆ ಬೇರೆದವರಿಗೆ ಈ ಥರ ಟ್ರೀಟ್ಮೆಂಟ್ ತಗೊಂಡವ್ರಿಗೆ ಏನು ಮ್ಯಾಮ್? ಅದೇ ಮ್ಯಾಮ್, ಅಂದರೆ ಇವಾಗ ನಿಯರೆಸ್ಟ್ ಇರೋರಿಗೆ ಮತ್ತು ಬೆಂಗಳೂರಿಗೆ ಹೋಗೋಕ್ಕಾಗದೇ ಇರೋರಿಗೆ, ಇಲ್ಲಿರೋ ಭಾಗದವರಿಗೆ ಇದು ಒಂದು ಒಳ್ಳೆ ಕ್ಲಿನಿಕ್. ಇಲ್ಲಿ ಬಂದು ತೊಗೊಳ್ಳಿ, ಟ್ರೀಟ್ಮೆಂಟ್ ತೊಗೊಳ್ಳಿ. ಫಸ್ಟ್ ರಿಸಲ್ಟ್ ಅಂದರೆ ಇದು ಅಟೆಂಪ್ಟಲ್ಲೇ ಪಾಸಿಟಿವ್ ಬರೋ ಚಾನ್ಸಸ್ ಇದೆ. ಮೇಡಮ್ ಕಪಲ್ಸ್ ಜರ್ನಿ ಬಗ್ಗೆ ಆಕ್ಚುಲಿ ಕಪಲ್ಸ್ ಏನಂತ ಹೇಳಿದ್ರೆ ದವರ್ ಡಿಸೈಡೆಡ್ ಏನ್ ಟ್ರೀಟ್ಮೆಂಟ್ ಬೇಕು ಅಂತ. ಸೊ ಯಾವುದೇ ಟ್ರೀಟ್ಮೆಂಟ್ ಐದರ್ IVF ಅಥವಾ IUI ಆದ್ರೂ ಯಾವ ಏಜಲ್ಲಿ ಯಂಗ್ ಏಜಲ್ಲಿ ತಗೊಂಡ್ರೆ ಈ ಟ್ರೀಟ್ಮೆಂಟ್ ಸಕ್ಸಸ್ ರೇಟ್ ತುಂಬಾ ಜಾಸ್ತಿ ಇರುತ್ತೆ. ಸೊ ದೇ ಹ್ಯಾವ್ ಡಿಸೈಡೆಡ್, ದೇ ಹ್ಯಾವ್ ಕಮ್, ಟ್ರೀಟ್ಮೆಂಟ್ ತಗೊಂಡ್ರು. ಸೊ ಫಸ್ಟ್ ಅಟೆಂಪ್ಟ್ ಅಲ್ಲೇ ಪಾಸಿಟಿವ್ ಬಂತು. ಸೊ ಯಾವ ಟ್ರೀಟ್ಮೆಂಟ್ ಯಾವ ಟೈಮಲ್ಲಿ ಬೇಕು ಅಂತ ಕರೆಕ್ಟಾಗಿ ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡಿ ಆ ಟ್ರೀಟ್ಮೆಂಟ್ ತಗೊಂಡ್ರೆ ಆಬ್ವಿಯಸ್ಲಿ ಸಕ್ಸಸ್ ರೇಟ್ ಬಂದೇ ಬರುತ್ತೆ. ನಮ್ಮ ಸರ್ವಿಸ್ ಇನ್ನಷ್ಟು ಉತ್ತಮಗೊಳಿಸೋದಕ್ಕೆ ಏನಾದರೂ ಸಹಾಯ ಮ್ಯಾಮ್? ಇವಾಗ ನೀವೇನಾದ್ರು ಏನು ನಡೆಸ್ಕೊಂಡು ಹೋಗ್ತಿದ್ದೀರಲ್ಲ, ಇದೇ ಥರ ನಡೆಸ್ಕೊಂಡು ಹೋಗಿ ಅಂತ ಹೇಳಕ್ಕೆ ಇಷ್ಟ. ಥ್ಯಾಂಕ್ ಯು.